ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವಿವತ್ತು ಬಸ್ ಹತ್ಕೊಂಡು ಹೋಗ್ತಿರೋಂಥ ಜಾಗ ಯಾವ್ದು ಗೊತ್ತಾ? ದೇವಸ್ಥಾನ. ಆದರೆ ಯಾವ ಜಾಗ ಅಂತ ಹೇಳಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ. ತುಂಬ ಜನ ಇದ್ದಾರಲ್ವ, ಇದು ಫ್ರೀ ಬಸ್ಸು. ಅಂದರೆ ಇದು ಕಾಡಲ್ಲಿರುವಂಥ ದೇವಸ್ಥಾನ, ಹಾಗಾಗಿ ಎಲ್ಲರಿಗೂ ಫ್ರೀಯಾಗಿ ಬರಲಿ ಅಂತ ಹೇಳಿ ಮಾಡಿ. ಇದೇ ನೋಡಿ ದೇವಸ್ಥಾನಕ್ಕೆ ಹೋಗೋಂಥ ದಾರಿ, ತಟ್ಟೆಕೆರೆಯಲ್ಲಿರುವಂತಹ ಕಣಿವೆ ಮಹಾದೇಶ್ವರ ದೇವಸ್ಥಾನ. ಸೊ ಹಾಗಾಗಿ ನಾವು ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾರೆ. ಅದಾದಮೇಲೆ ನಾವು ಒಳಗಡೆ ನಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಣಿವೆ ಮಹಾದೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ. ಅಂದರೆ ತಟ್ಟೆಕೆರೆ ಹತ್ರ ಇದೆ. ಸೊ ತುಂಬ ರಶ್ಶು, ಅಂದರೆ ಕೊನೆ ಕಾರ್ತಿಕ್ ಸೋಮವಾರ ಆಗಿರೋದ್ರಿಂದ ತುಂಬ ರಶ್ ಇದೆ. ನೋಡಿ ಹಿಂದೆಗಡೆ ಇನ್ನೂ ಬರ್ತಾ ಇದ್ದಾರೆ. ಬಸ್ ಅಂದರೆ ಇಲ್ಲಿ ಫ್ರೀ ಬಸ್ ಬಿಟ್ಟಿದ್ದಾರೆ. ಜಿಗಣಿಯಿಂದ ಇಲ್ಲಿವರೆಗೂ ಡೈರೆಕ್ಟ್ ಅವರೇ ಕರ್ಕೊಂಬಂದುಬಿಡ್ತಾರೆ. ಅಲ್ಲಿಂದ ನಾವು ಒಳಗಡೆ ನಡ್ಕೊಂಡು ಹೋಗ್ಬೇಕು. ಎಲ್ಲ ಗಾಡಿ ಫುಲ್ಲು, ಅಂದರೆ ಇಲ್ಲಿಂದ ಅಲ್ಲಿ ಬಸ್ ಸ್ಟಾಪ್ ಹತ್ರ ನಿಲ್ಲಿಸ್ತಾರೆ. ಅಲ್ಲಿಂದ ನೋಡಿ ಈ ಕಡೆಯಿಂದ ಗಾಡಿಗಳು ಹೋಗೋದು, ಈ ಕಡೆಯಿಂದ ನಡ್ಕೊಂಡು ಹೋಗ್ಬೋದು. ಹಿಂಗೆ ಹೋಗೋಣ ಬಾಕ, ಅದೇ ಕಡೆ ಗಾಡಿಗಳು ಬರ್ತವೆ, ಆ ಕಡೆಯಿಂದನೂ ಬರ್ಬೋದು. ನಾವು ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಬರೋಕ್ಕಾಗಲ್ಲ, ರಶ್ ಎಲ್ಲ ಫ್ರೀ ಬೇರೆ, ಅದಕ್ಕೆ ರಶ್ಶು. ನೋಡಿ ಎಷ್ಟು ಕಾರ್ಗಳು, ಬೈಕ್ಗಳು. ಎಷ್ಟೊಂದು ಜನ ನೋಡಕ್ಕ. ಏನು ಮಾಡೋಣಾಗ, ಪೂಜೆ ಸಂಬಂಧ ಪಾಪ ವಯಸ್ಸಾದ್ರ ಹತ್ರ ತಗೋಬೇಕು. ಹುಡುಗರು ಕರ್ಕೊಂಬಂದಿದ್ರೆ ಆಟ ಸಾಮಾನು ಅದು ಇದು ಆಯ್ತಾ ಇರಲಿಲ್ಲ. ನಾನು ಅದಕ್ಕೆ ಸ್ಕೂಲಿಗೆ ಕಳಿಸ್ಬಿಟ್ಟು ದೇವ್ರ ಮೆರವಣಿಗೆ ಮಾಡ್ತಾರೆ ಜನ. ಅದೇನು ಚಿಕ್ಕ ರೌಂಡ್ ಬಿಡಕ್ಕ, ದೊಡ್ಡ ರೌಂಡ್ ಅಲ್ಲ. ಬೇಬೆ ನೋಡಿ ಎಷ್ಟದೆ ಅಂತ. ಸರಿ ಬಾ ಹೋಗೋಣ. ಬರೋದು ಬಂದಿದ್ಯಾ? ಇನ್ನೆಲ್ಲಿ ತಗೊತೀಯ ಪೂಜೆ ಸಾಮಾನ? ಅಲ್ಲೇ ಕಾಲು ತೊಳ್ಕೊಂಡು ತಗೊಳ್ಳೋಣ ನಡಿ. ಸೈಕಲ್ ತಗೊಂಡು ನಾವೇನೋ ಚಿಕ್ಕ ರೌಂಡು ಅಂತ ಹೇಳಿ ಹೋದ್ವಿ. ಅಂದರೆ ದರ್ಶನ ಹೇಗಿದ್ರು ದೊಡ್ಡ ರೌಂಡ್ ಆದ್ರೂ ಅಷ್ಟೇ, ಚಿಕ್ಕ ರೌಂಡ್ ಆದರೂ ಅಷ್ಟೇ, ದರ್ಶನ ಮಾಡಲೇಬೇಕು. ಅದು ಓಕೆ ಅಂದ್ಕೊಂಡಾಗ ಚಿಕ್ಕದದು ರೌಂಡು ಅಂತ ಅಂದ್ಕೊಂಡ್ವಿ. ಆದರೆ ಹೋಗ್ತಾ 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 ಜನ ಹೇಗಿದ್ರು ಅಂತ ಹೇಳಿದ್ರೆ ಫುಲ್ಲು ಅಲ್ಲಿ 2-3 ಲೈನ್ ಆಗಿದೆ. ನಾವು ಅಂದ್ಕೊಂಡ್ವಿ 1 ಲೈನ್ ಇರ್ಬೋದೇನೋ ಅಂತ, ನೋಡಿದ್ರೆ 2-3 ಲೈನ್ ಆಗಿದೆ. ನೋಡಿ ಈಗ ಇವೆಲ್ಲ ನಿಂತಿರೋದು ಡೈರೆಕ್ಟ್ ಹೋಗ್ಬಿಡೋಣ ಅಂತ. ಟಿವಿಯಲ್ಲಿ ನಿಂತಿಲ್ಲ, ದರ್ಶನ ಮುಗಿಸ್ಕೊಂಡು ನಾವು ಸೀದಾ ಹೋಗಿದ್ದು ಮುದ್ದೆ ಮತ್ತು ಉತ್ಕದ ಸಾರು ತಿನ್ನೋಕ್ಕೆ. ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ 1.5 ಮುದ್ದೆ ಊಟ ಮಾಡಿದ್ವಿ. ಅದಾದಮೇಲೆ ಆಂಜನೇಯ ಸ್ವಾಮಿ ದರ್ಶನ ಮಾಡಿ, ಅಲ್ಲೇ ಪಕ್ಕದಲ್ಲಿದ್ದಂಥ ಆಂಜನೇಯ ಸ್ವಾಮಿ ದರ್ಶನ ಮಾಡಿ ಮತ್ತೆ ರಿಟರ್ನ್ ನಾವು ಮನೆ ಕಡೆ ಹೊರಟ್ವಿ.
ಈಗಷ್ಟೇ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಾನಂತೂ 3 ಮುದ್ದೆ ತಿಂದೆ. ನಾನು 2 ಮುದ್ದೆಲಿ 1.5 ಮುದ್ದೆ ಅಷ್ಟೇ ತಿಂದಿದ್ದು. ನಮ್ಮ ಅಕ್ಕ 1.5 ತಿಂದರು. ಚೆನ್ನಾಗಿತ್ತು. ನಮ್ಮ ದೊಡ್ಡಮ್ಮ 3 ಮುದ್ದೆ ತಿಂದವ್ರೆ. ತಪ್ಪ ಇರಲಿ ಇಷ್ಟ ಅದು ಚಿಕ್ಕ ಚಿಕ್ಕದು, ಜಾಸ್ತಿ ದೊಡ್ಡದೇನಿಲ್ಲ, ಚಿಕ್ಕ ಚಿಕ್ಕ ಮುದ್ದೆ. ಆಡ್ಕೋಬೇಡ್ರಿ 3 ಮುದ್ದೆ ತಿಂದ್ರು ಅಂತ. ಅಲ್ಲ ಈ ಬಾಡಿಗೆ 3 ಮುದ್ದೆ ಚಿಕ್ಕ ಚಿಕ್ಕವು ತಿಂದಿದ್ದು. ಆದರೆ ಉತ್ಕ ಸಖತ್ತಾಗಿತ್ತು. ಬಿಸಿ ಬಿಸಿ ಮುದ್ದೆ ತಿಂದು ನೋಡಿ. ಇವಾಗ ಅಲ್ಲಿಂದ ನಡ್ಕೊಂಡ್ ಬಂದಿದ್ದೀವಿ, ಸುಸ್ತಾಗೋಯ್ತು. ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಬಂದ್ವಿ, ಸುಸ್ತಾಯಿತು. ಇವಾಗ ಮನೆ ಕಡೆ ಹೋಗ್ತಾ ಇದ್ವಿ. ಇದು ಕಾರ್ತಿಕ ಅಮಾವಾಸ್ಯೆಯ ಕೊನೆ ದಿನ. ಹಾಗಾಗಿ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿ ವರ್ಷ ಯಾವಾಗಲೂ ಆ ದೇವಸ್ಥಾನದ ಮುಂಭಾಗ ಇರೋಂಥ ಮೆಟ್ಲು ಮೇಲೆ ಎಲ್ಲ ದೇವ್ರನ್ನೂ ಕೂರಿಸಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಾರೆ. ಸೊ ಪೂಜೆ ಮಾಡಿ ಅನ್ನದಾನ ಮಾಡಿ ತುಂಬ ಜನ ಬಂದಿರ್ತಾರೆ. ಸೊ ಬನ್ನಿ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ. ಚಂದ್ರಿಕಾ, ಯಶೋಧ ಹಿಂದೆ ನಂದಿನಿ, ಈ ಕಡೆ ನಾನಿದ್ದೀನಿ.